ಜಯಶ್ರೀ ಮತ್ತೆ ಲಂಡನ್ ನಗರ ಇದನ್ನು ಬರೆದಿರ್ತಕ್ಕಂಥವ್ರು ವಿಕ್ರಮ್ ಗೋಕಾಕ್ ಅಂತಕ್ಕಂಥವ್ರು. ಇಲ್ಲಿ ನಿಮಗೆ ಈ ಒಂದು 10ನೇ ತರಗತಿಯಲ್ಲಿ ವಿದೇಶಿ ಒಂದು ಪ್ರವಾಸ ಕಥನವನ್ನು ನೀಡಿರ್ತಕ್ಕಂಥದ್ದು. ಪ್ರವಾಸ ಕಥನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಹೊರದೇಶಕ್ಕೆ ಹೋದಂಥ ಸಂದರ್ಭ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ತಮ್ಮನಿಗೆ ಆದಂತಹ ಒಂದು ಅನುಭವವನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಹಂಚ್ಕೋತಾ ಹೋಗ್ತಾರೆ. ಅದನ್ನ ಏನಂತ ಕರಿತೀವಿ ನಾವು ಪ್ರವಾಸ ಕಥನ ಅಂತ ಕರಿತೀವಿ. ಆ ಪ್ರವಾಸ ಕಥನ ಅಂತಕ್ಕಂಥದ್ದಲ್ಲಿ ಲಂಡನ್ ನಗರ ಇದನ್ನು ಬರೆದಿರ್ತಕ್ಕಂಥವ್ರು ವಿಕ್ರಮ್ ಗೋಕಾಕ್ ಅಂತಕ್ಕಂಥವ್ರು. ಇವರು 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದವರು ವಿಕ್ರಮ್ ಗೋಕಾಕ್. ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹೌದು. ಇವರು ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ, ಸಿಂಧು ರಶ್ಮಿ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇದರಲ್ಲಿ ಲಂಡನ್ ನಗರ ಯಾವ ರೀತಿ ಇದೆ ಅಂತಕ್ಕಂಥದ್ದುಗಳ ಬಗ್ಗೆ ಸಮಗ್ರವಾಗಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಲಂಡನ್ ನಗರ, ಲಂಡನ್ ಪಟ್ಟಣ ಅಂತಂದ್ರೆ ಅದೊಂದು ಸ್ವತಂತ್ರ ಜಗತ್ತು ಅಂತಂದ್ರೆ ಹಲವಾರು ದೇಶಗಳನ್ನು ಆಳಿರ್ತಕ್ಕಂತಹ ಜಗತ್ತು. ಅದು ಆಲ್ಮೋಸ್ಟ್ ಬೇರೆ ದೇಶಗಳನ್ನು ತನ್ನ ಒಂದು ಕುಟುಂಬಷ್ಟಿಗೆ ತಗೊಂಡು ಆಳ್ವಿಕೆಯನ್ನು ನಡೆಸಿದೆ. ಅಲ್ಲಿನ ರಸ್ತೆಗಳಲ್ಲಿ ವ್ಯಾಪಾರಗಳೆಲ್ಲ ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಚಲಿಸೋದಕ್ಕಾಗಲ್ಲ. ಟ್ರಾಮ್ ಬಸ್ಸುಗಳು ಅಂದರೆ ಎಲೆಕ್ಟ್ರಿಕ್ ರೈಲುಗಳು. ಅಂದರೆ ನೀವು ಎಲೆಕ್ಟ್ರಿಕ್ ರೈಲುಗಳು ಚಲಿಸ್ತಾ ಇರ್ತಾರೆ, ಅಲ್ಲೇ ಅಕ್ಕಪಕ್ಕ ಏನು ಮಾಡ್ತಾ ಇರ್ತಾರೆ, ಮಾರ್ಕೆಟ್ಗಳನ್ನು ಇಟ್ಕೊಂಡು ನಡೆಸ್ತಾ ಇರ್ತಾರೆ. ಹಾಗಾಗಿ ಅಲ್ಲಿನ ಒಂದು ಟ್ರೈನುಗಳು ಅಥವಾ ಟ್ರಾಮ್ ಬಸ್ಸುಗಳು ಅಂತ ಕರೀತಾರೆ. ಟ್ರಾಮ್ ಬಸ್ಸುಗಳನ್ನು ಅಂದರೆ ಎಲೆಕ್ಟ್ರಿಕ್ ರೈಲುಗಳು ಇನ್ ಟೈಮ್ಗಳಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಭಾಳ ಹೊತ್ತು ನಿಂತು ಸಾಕಬೇಕಾಗುತ್ತೆ. ಯಾಕೆಂತಂದರೆ ಅಲ್ಲೆಲ್ಲ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತಾ ಇರಬೇಕಲ್ವಾ. ಸೊ ಹಾಗಾಗಿ ನಿಧಾನಕ್ಕೆ ಚಲಿಸ್ತಾ ಹೋಗುತ್ತೆ. ಈ ಒಂದು ಸಮಸ್ಯೆಯನ್ನು, ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸಬೇಕು ಅನ್ನುವಂಥ ಒಂದೇ ಕಾರಣಕ್ಕೆ ಇಲ್ಲಿ ಭೂಗರ್ಭದಲ್ಲಿ ಗಾಡಿಗಳು ಅಂದರೆ ಸುರಂಗ ಮಾರ್ಗಗಳನ್ನು ಕುರಿತು ಸುರಂಗ ಮಾರ್ಗಗಳ ಮೂಲಕ ಏನು ಮಾಡ್ತಾರಪ್ಪ ಅಂತಂದರೆ ಟ್ರೈನ್ಗಳನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಹಳ್ಳಿಗಳಿದೆ, ಎಲೆಕ್ಟ್ರಿಕ್ ಹಳಿಗಳನ್ನು ಹಾಕೋರೆ. ಹಳ್ಳಿಗಳು ಅಂದ್ರೆ ಗೊತ್ತಲ್ವಾ, ಟ್ರೈನ್ ಚಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಗಾಡಿಗಳಿದೆ. ಜೊತೆಗೆ ನೀಲ್ಮನೆ ಅಂತಂದರೆ ಬಸ್ ಸ್ಟಾಪ್ ಅಂತ ಏನು ಕರಿತೀವಲ್ಲ, ತಂಗುದಾಣ ಅಂತ, ಅದನ್ನು ನೀಲ್ಮನೆ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಒಳಗೆ ಇದೆ. ಒಂದೊಂದು ಸಾರಿ ಅನಿಸುತ್ತೆ ಇದರ ಕೆಳಗೆ 50 ಫುಟ್ ಅಂತಂದರೆ 50 ಅಡಿನೂ ಕೂಡ ಒಳಗಡೆ ಹೋಗಿರ್ತೀವಿ. ಅಷ್ಟೊಂದು ಏನು ಸುವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಏನು ಮಾಡೋರು ಇಲ್ಲಿ ಮಾಡ್ಕೊಂಡಿದ್ದಾರೆ. ಜೋರಾಗಿ ಗಾಳಿ ಬೀಸುವಷ್ಟು ಅಭಯ ಆಗುವಂತೆ, ಅಂದರೆ ತುಂಬ ಜೋರಾಗಿ ಗಾಳಿ ಬೀಸುವಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಭೂಗರ್ಭದಲ್ಲಿ ಗಾಳಿಯ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ತಪ್ಪಿಸಬೇಕು ಅಂತ ಅಂದ್ಬಿಟ್ಟು ಗಾಳಿಯ ವ್ಯವಸ್ಥೆಯನ್ನು ಸಹ ಅದು ಕರೆಕ್ಟಾಗಿ ಸಿಗಬೇಕು ಆ ರೀತಿ ಮಾಡ್ಕೊಂಡಿದ್ದಾರೆ. ನಿಮಿಷಕ್ಕೊಂದಂದರೆ ಯಾವ ರೀತಿ ಚಲಿಸ್ತಪ್ಪ ಅಂತಂದರೆ 1 ನಿಮಿಷಕ್ಕೆ ಒಂದರಂತೆ ಕತ್ತಲು ಗುಹೆಗಳಿಂದ, ಅಂದರೆ ಕತ್ತಲು ರೀತಿಯಲ್ಲಿ ಬರ್ತಿರ್ತಲ್ಲ, ಕತ್ತಲಿನ ಒಂದು ಗುಹೆಗಳಿಂದ ಏನಾಗ್ತಾ ಹೋಗುತ್ತೆ, 5 ಗಾಡಿಗಳು ದಡ ಅಂತ ಶಬ್ದವನ್ನು ಮಾಡಿಕೊಂಡು ಹೋಗ್ತಾ ಇರ್ತವೆ. 1 ನಿಮಿಷಕ್ಕೊಂದು ಆ ಒಂದು ಸುರಂಗ ಮಾರ್ಗಗಳಿಂದ ರೈಲ್ವೆ ಗಾಡಿಗಳು ಬರ್ತಾ ಇರ್ತವೆ. ಇಂತಹ ವಿಚಿತ್ರ ಸೃಷ್ಟಿ ಅಲ್ವಾ. ಅದಕ್ಕೆ ಇಷ್ಟು ಕೆಳಗೆ ಆಗಲಿಲ್ಲ, ಇಷ್ಟೊಂದು ಕೆಳಗಡೆ ಆಗಲಿಲ್ಲ ಹತ್ತಿ ಹಿಡಿತಕ್ಕಂಥದ್ದು ಹೇಗೆ? ಯಾಕಂದರೆ 50 ಅಡಿ ಕೆಳಗಡೆ ಹಿಡಿದು ಅದು 50 ಅಡಿ ಮೇಲ್ಗಡೆ ಹತ್ತಬೇಕು ಅಂತ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೆ ಎಸ್ಕಲೇಟರ್ಗಳು ಅಂತಂದರೆ ಲಿಫ್ಟ್ಗಳನ್ನು ಮಾಡಿದ್ದಾರೆ. ಲಿಫ್ಟ್ಗಳು ಗೊತ್ತಲ್ವಾ, ಈಗೇನೋ ಶಾಪಿಂಗ್ ಮಾಲ್ಗಳು, ಥಿಯೇಟರ್ಗಳು ಇಲ್ಲಿಗಳೆಲ್ಲ ಏನು ಮಾಡಿರ್ತಾರೆ, ಲಿಫ್ಟ್ಗಳನ್ನು ಹಾಕೊಂಡಿರ್ತಾರೆ. ಆ ಲಿಫ್ಟ್ಗಳ ವ್ಯವಸ್ಥೆಯನ್ನು ಸಹ ಮಾಡೋರು. ಅವು ಒಂದೇ ಸುಮ್ಮನೆ ತಿರುಗ್ತಾ ಇರ್ತವೆ, ಗೊತ್ತಲ್ವಾ. ಹೋಗಿ ಮೆಟ್ಲ ಮೇಲೆ ಇರ್ತದೋ ಅದನ್ನು ತಗೊಂಡೋಗಿ ಮೇಲ್ಗಡೆ ಕೊಡ್ತಾರಲ್ಲ, ಅದನ್ನೇ ಎಸ್ಕಲೇಟರ್ಸ್ ಅಂತ ಕರೀತಾರೆ. ಸೊ ಅವುಗಳೆಲ್ಲ ಕೂಡ ತಿರುಗ್ತಾ ಇರ್ತವೆ. ಒಂದು ಮೆಟ್ಲು ಮುಂದ್ಗಡೆ ಮೇಲೆ ಹೋಗಿ ನಿಂತ್ಕೊಂಡಿರ್ತಿರಾಯ್ತು, ಆಯಾಸ ಆಗಿ ಮೇಲೆ ಕರ್ಬೋದು, ಮೇಲಿಂದ ಕೆಳಗಡೆಗಾದ್ರೂ ಬರ್ಬೋದು. ಅಷ್ಟೊಂದು ರಿಸ್ಕ್ ಇಲ್ಲದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ಅಲ್ಲಿ ಒಂದು ಪೇಟೆ ಬೀದಿ ಇದೆ, ಅಂದರೆ ಏನು ನಮಗೆ ಮಾರ್ಕೆಟ್ ಅಂತ ಕರಿತೀವಲ್ವ, ಆ ರೀತಿ ಇರ್ತಕ್ಕಂಥ ಪೇಟೆ ಬೀದಿ. ಅಲ್ಲೆಲ್ಲ ತಿರುಗಾಡ್ತಾರೆ. ಅಲ್ಲಿ ಮೂಲವರ್ತ ಅಂತಕ್ಕಂಥ ಒಂದು ಸ್ಟೇಷನರಿ ಅಂಗಡಿ ಇದೆ. ಆ ಒಂದು ಸ್ಟೇಷನರಿ ಅಂಗಡಿ ಹೆಸರು ಏನು, ಮೂಲವರ್ತ ಅಂತಕ್ಕಂಥ. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಸೊ ಹಾಗಾಗಿ ಸ್ವಲ್ಪ ಗಮನವನ್ನು ಕೊಟ್ಟು ಕೇಳಿಸ್ಕೊಳ್ಳಿ. ಮೂಲವರ್ತ ಅಂತಕ್ಕಂಥದ್ದು ಸ್ಟೇಷನರಿ ಅಂಗಡಿ. ಆ ಸ್ಟೇಷನರಿ ಅಂಗಡಿ ಅಂತಂದ್ರೆ ಗೊತ್ತಲ್ವಾ, ಸ್ಟೇಷನರೀಸ್ ಅಂತಂದರೆ ಲೇಖನಿ ಸಾಮಗ್ರಿಗಳೆಲ್ಲವನ್ನ ಇಡ್ತಾರೆ. ಬುಕ್ಸು, ಪೆನ್ಸಿಲು, ಅಂದರೆ ಓದಲಿಕ್ಕೆ ಬರೀಲಿಕ್ಕೆ ಏನು ಬೇಕು ಎಲ್ಲ ಒಂದು ವಸ್ತುಗಳಲ್ಲಿ ಸಿಗ್ತಾ ಹೋಗುತ್ತೆ. ಅಂಗಡಿ ನೋಡಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಎಲ್ಲ ಥರದ ಸಾಮಾನನ್ನು ಮಾಡ್ತಾರೆ. ಅಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಬರ್ತದೆ. ಪೆನ್ನಿ ಅಂತಕ್ಕಂಥದ್ದು ಇಂಗ್ಲೆಂಡಿನ ನಾಣ್ಯ. ಪೆನ್ನಿ ಅಂತಕ್ಕಂಥದ್ದು ಇಂಗ್ಲೆಂಡಿನ ನಾಣ್ಯ. ಇಂಗ್ಲೆಂಡ್ನ ನಾಣ್ಯ ಅಂತಂದ್ರೆ ಚಲಾವಣೆ ಇರ್ತಕ್ಕಂಥ ಹಣ, ಅದು ಪೆನ್ನಿ ಅಂತ ಕರೀತಾರೆ. ಸೊ ಹಾಗಾಗಿ 1 ಪೆನ್ನಿಯಿಂದ 1 ಇಂಗ್ಲೆಂಡ್ ನಾಣ್ಯದಿಂದ 6 ಇಂಗ್ಲೆಂಡ್ ನಾಣ್ಯದವರೆಗೆ ಎಲ್ಲ ರೀತಿಯ ವಸ್ತುಗಳು ಅಲ್ಲಿ ಸಿಗ್ತಾ ಹೋಗ್ತವೆ. ಹಾಗಾಗಿ ಅಲ್ಲಿ ಆ ಒಂದು ಅಂಗಡಿಯನ್ನ ಬೇರೆ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು
ಒಂದು ಚಮತ್ಕಾರ, ತುಂಬಾ ಬುದ್ಧಿವಂತಿಕೆಯಿಂದ ಏನ್ ಮಾಡಿದ್ದಾರೆ, ಆ ಒಂದು ಅಂಗಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅದು ಒಂದು ಪ್ರಾಚೀನ ಮಹಾಕಾವ್ಯದಂತೆ ಒಂದು ಪ್ರಾಚೀನ ಮಹಾಕೋಶವಾಗಿದೆ. ಇಂದಿನ ಮಹಾಕಾವ್ಯಗಳಲ್ಲಿ ಎಲ್ಲಾ ತರದ ವ್ಯಕ್ತಿತ್ವವನ್ನು ವರ್ಣನೆ ಮಾಡ್ತಾ ಇದ್ರು, ಅದೇ ರೀತಿ ಆ ಒಂದೇ ಅಂಗಡಿಯಲ್ಲಿ ಎಲ್ಲಾ ತರದ ಸಾಮಾನು ಸಹ ಸಿಗುತ್ತೆ. ಹಾಗಾಗಿ ಇದನ್ನ ಮಹಾಕೋಶ ಅಂತ ಇಲ್ಲಿ ಕರೆದಿದ್ದಾರೆ. ಇಲ್ಲಿ ಏನೇನು ಸಿಗುತ್ತಪ್ಪ ಅಂತಂದ್ರೆ ಶೂ ಸಿಗುತ್ತೆ, ಸಾಕ್ಸ್ ಸಿಗುತ್ತೆ, ಚೆನ್ನ ಅಂತಂದ್ರೆ ಚಡ್ಡಿ, ಚೆನ್ನ ಅಂತಂದ್ರೆ ಚಡ್ಡಿ ಸಿಗುತ್ತೆ, ಸಾಬೂನು, ಸೋಪು, ಔಷಧಗಳು ಸಿಗುತ್ತೆ, ಪುಸ್ತಕಗಳು ಸಿಗುತ್ತೆ, ಮತ್ತೆ ಅಡಿಗೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪಾತ್ರೆಗಳು ಸಿಗುತ್ತೆ. ಜೊತೆಗೆ ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಎಲೆಕ್ಟ್ರಿಕ್ ಮೆಟೀರಿಯಲ್ ದೀಪಕ್ಕೆ ಇಡಬೇಕು ಆ ಒಂದು ವಸ್ತುಗಳು ಸಿಗ್ತವೆ. ಜೊತೆಗೆ ಫೋಟೋಗಳು ಸಿಗುತ್ತೆ. ಜೊತೆಗೆ ಅಡವಿಯ ಹೂವು ಅಂದ್ರೆ ಫಾರೆಸ್ಟ್ ಅಲ್ಲಿ ಸಿಗ್ತಕ್ಕಂಥ ಹೂಗಳನ್ನ ಮಾರ್ತಾರೆ. ಜೊತೆಗೆ ಯುದ್ಧ ಸಾಮಗ್ರಿಗಳು ಅಂದ್ರೆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಗನ್ನುಗಳೆಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಅವೆಲ್ಲವೂ ಕೂಡ ಅಲ್ಲಿ ದೊರೆಯುತ್ತೆ. ಎಕ್ಸಾಂಪಲ್ ಕೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮೂಲವರ್ಗ ಸ್ಟೇಷನರಿ ಅಂಗಡಿಯ ಒಂದು ವಿಶಿಷ್ಟತೆ ಯಾವ ರೀತಿ ಇದೆ ವರ್ಣಿಸಿ ಅಂತ ನಾನು ಕೇಳ್ಬೋದು, ಅಥವಾ ಮೂಲವರ್ಗದಲ್ಲಿ ಸಿಗ್ತಕ್ಕಂತಹ ಸಾಮಾನುಗಳು ಯಾವುವು ಅಂತ ನಾನು ಕೇಳ್ಬೋದು. ಹಾಗಾಗಿ ಅವೆರಡನ್ನು ಒಂದೇ ಕ್ವಶನ್, ಎರಡು ಕ್ವಶನ್ ಒಂದೇ ಉತ್ತರ. ಸೊ ಹಾಗಾಗಿ ಯೋಚನೆಯನ್ನು ಮಾಡಿ ಬರೀಬೇಕಾಗ್ತದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಪ್ಯಾರಾ ಇಂಪಾರ್ಟೆಂಟ್. ನೆಕ್ಸ್ಟ್ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಸಾವಯವ ಸಿಂಪಿಗಳು ಅಂತಂದ್ರೆ ಯಾರು, ದರ್ಜಿಗಳು ಅಂದ್ರೆ ಬಟ್ಟೆಯನ್ನ ಹೊಲಿತಕ್ಕಂಥವ್ರು. ಸಿಂಪಿಗಳು ಅಂತಂದ್ರೆ ಯಾರು, ದರ್ಜಿಗಳು. ಬಟ್ಟೆಯನ್ನು ಹೊಲಿತಾರಲ್ಲ ಅವ್ರನ್ನ ಕರಿತೀವಿ ನಾವು ಸಿಂಪಿಗಳು ಅಂತ ಕರಿತೀವಿ. ಅಲ್ಲಿ ಸಾವಯವ ಸಿಂಪಿಗಳು ಅಂತಕ್ಕಂಥವ್ರು ಪ್ರಸಿದ್ಧಿಯನ್ನ ಪಡೆದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು. ಈಗ ನಮ್ಮಲ್ಲೂ ಕೂಡ ಬಟ್ಟೆ ಅಂಗಡಿಗಳು ಯಾವ ರೀತಿ ಫೇಮಸ್ ಆಗಿರ್ತಾರೆ, ಜೊತೆಗೆ ಬಟ್ಟೆ ಸ್ಟಿಚ್ ಮಾಡ್ತಕ್ಕಂಥವ್ರು ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತೀವಲ್ಲ, ಅಂತ ಕಡೆಗಳಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಪಡಿತಾರೆ. ಅದೇ ರೀತಿ ಇಲ್ಲಿ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಸಾವಯವ ಸಿಂಪಿಗಳು ಅಂತಕ್ಕಂಥವ್ರು ಅವರು ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರು ಒಂದು ಸಾದಾ ಸೂಟ್, ಅಂದ್ರೆ ಸೂಟ್ ಗೊತ್ತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ಕೂಡ ಸೂಟ್ ಅನ್ನು ಧರಿಸ್ತಕ್ಕಂಥದ್ದು. ಯಾರು ಕೂಡ ಅಲ್ಲಿ ಶರ್ಟ್ ಪ್ಯಾಂಟ್ಗಳನ್ನ ಧರಿಸ್ತಕ್ಕಂಥದ್ದು ಸೂಟ್. ಪ್ರತಿಯೊಂದು ವರ್ಕರ್ಸ್ ಕೂಡ ಅಲ್ಲಿ ಸೂಟ್ ನ ವೇರ್ ಮಾಡ್ತಾ ಇರ್ತಾರೆ. ಅಲ್ಲಿ ಆ ಒಂದು ಸೂಟ್ ಅನ್ನ ಹೊಲಿಬೇಕಾದ್ರೂ ಕೂಡ ಸುಮಾರು 100 ರೂಪಾಯಿ ಬೇಕು. ಸುಮಾರು 100 ರೂಪಾಯಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೂಟ್ ಹೊಲ್ಕೊಡ್ತಾರಂತ. ಆಗಲ್ಲ ಅಲ್ವಾ? ಆದ್ರೆ 50 ಶಿಲ್ಲಿಂಗ್ ಟೈಲರ್ಸ್ ಅಂದ್ರೆ 50 ಶಿಲ್ಲಿಂಗಿನ ಸಿಂಪಿಗಳು. ಶಿಲ್ಲಿಂಗಿ ಅಂತಂದ್ರೂ ಕೂಡ ಏನಪ್ಪಾ ಅಂತಂದ್ರೆ ಹಣದ ಒಂದು ಚಲಾವಣೆಯಲ್ಲಿ ಇರ್ತಕ್ಕಂಥ ನಾಣ್ಯದ ಹೆಸರು. ಆ ಒಂದು 50 ರೂಪಾಯಿಗೂ ಕೂಡ ಹೊಲ್ಕೊಡುವಂತಹ ದರ್ಜಿಗಳು ಅಲ್ಲಿ ಕಂಡು ಬರ್ತಾರೆ. ಅಲ್ಲಿ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲಾ ಕಡೆ ಇವೆ. 100 ರೂಪಾಯಿಗೆ ಒಂದು ಸೂಟ್ ಹೊಲ್ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, 50 ರೂಪಾಯಿಗೆ ಅಂದ್ರೆ 50 ಪೆನ್ನಿಸ್. ಇದು ಪೆನ್ನಿ ಇಂಗ್ಲೆಂಡಿನ ನಾಣ್ಯ ಅಂತ ನಾವೇನು ಪೆನ್ನಿ, ಇಂಗ್ಲೆಂಡ್ ಇರ್ತಕ್ಕಂಥ ನಾಣ್ಯ. ಅದೇ ರೀತಿಯಲ್ಲಿ ಇರ್ತಕ್ಕಂಥ ನಾಣ್ಯ ಶೀಲಿಂಗಿ ಅಂತಕ್ಕಂಥದ್ದು. ಆ ಶೀಲಿಂಗಿ ಅಂತಕ್ಕಂತಹ ನಾಣ್ಯ 50 ನಾಣ್ಯಗಳನ್ನು ಕೊಟ್ಟರೆ, ನಮಗೆ ನಾವೀಗ 50 ರೂಪಾಯಿ ಅಂತ ಕರಿತೀವೋ ಅಲ್ಲಿ 50 ನಾಣ್ಯಗಳನ್ನ ಶೀಲಿಂಗಿಯನ್ನು ಕೊಟ್ಟರೆ ಮಾಡ್ತಾರೆ, ಸೂಟನ್ನು ಹೊಲ್ಕೊಡ್ತಾರೆ. ಅದೇ ರೀತಿ ಪೆನ್ನಿ ಅಂತಕ್ಕಂಥದ್ದು ಕೂಡ ನಾಣ್ಯದ ಹೆಸರು, ಶೀಲಿಂಗಿ ಅಂತಕ್ಕಂಥದ್ದು ಕೂಡ ನಾಣ್ಯದ ಹೆಸರು. ಸೊ ಆ ಒಂದು ಸಂಸ್ಥೆಗಳು ಅಂದ್ರೆ ಕಡಿಮೆ ಬಡ್ಜೆಟ್ ಅಲ್ಲಿ ಹೊಲಿತಕ್ಕಂಥ ಅಂಗಡಿಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡು, ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲಾ ಕಡೆ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಹೋಗೋ 50 ಶೀಲಿಂಗಿಯನ್ನ ಕೊಡ್ತು ಅಂತಂದ್ರೆ ಒಂದು ಸೂಟನ್ನ ಹೊಲ್ಕೊಡ್ತಾರೆ. ಮತ್ತೆ ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಗಂಡಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚು ಕೆಲಸವನ್ನ ಮಾಡುವ ರೀತಿ ನಮಗೆ ಕಂಡು ಬರುತ್ತದೆ. ಯಾಕಂದ್ರೆ ಅಲ್ಲಿ ಎಲ್ಲಾ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ತ್ರೀಯರೇ ಹೆಣ್ಣು ಮಕ್ಕಳ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಉಪಹಾರಗಳು ಅಂದ್ರೆ ಉಪಹಾರ ಗೃಹಗಳು ಅಂತಂದ್ರೆ ಹೋಟೆಲ್ಗಳಲ್ಲಿ ಮಾಣಿಗಳಿರೋದಿಲ್ಲ. ಅಲ್ಲಿ ಮಾಣಿಗಳು ಅಂದ್ರೆ ಸಪ್ಲೈಯರ್ ಅಂತ ಕರಿತೀವಲ್ಲ ನಾವು, ಸಪ್ಲೈಯರ್ನ ಕನ್ನಡದಲ್ಲಿ ಮಾಣಿಗಳು ಅಂತ ಕರಿತೀವಿ. ಆ ಮಾಣಿಗಳಿರೋದಿಲ್ಲ. ಅಂದ್ರೆ ಬೆಂಗಳೂರಿನ ನಮ್ಮ ಒಂದು ಭಾಷೆಯಲ್ಲಿ ಹೇಳೋದ್ರಲ್ಲಿ ಅಮ್ಮಣ್ಣಿಗಳಿರ್ತಾರೆ. ಅಮ್ಮಣ್ಣಿಗಳು ಅಂದ್ರೆ ಲೇಡಿ ಸಪ್ಲೈಯರ್ಸ್ಗಳು ಕಂಡು ಬರ್ತಾರೆ. ಅಲ್ಲಿ ನಾವು ಯಾವುದೇ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಅಂಗಡಿಗೆ ಹೋದ್ರು ಕೂಡ ಅಲ್ಲಿ ಟೈಪಿಸ್ಟ್ ಅಂತ ಅಂದ್ರೆ ಬೆರಳಚ್ಚುಗಾರ ಅಂದ್ರೆ ಏನೋ ಟೈಪ್ ಮಾಡ್ತಾರಲ್ಲ ಅವ್ರನ್ನ ಬೆರಳಚ್ಚುಗಾರ ಅಂತ ಕರಿತೀವಿ. ಆ ಬೆರಳಚ್ಚುಗಾರ ಆಗಿರ್ತಕ್ಕಂಥ ಕಾರಕುರ ಗುಮಾಸ್ತ ಕ್ಲರ್ಕ್ ಕೂಡ ಏನಾಗಿರ್ತಾರೆ, ಹೆಣ್ಮಗಳೇ ಆಗಿರ್ತಾಳೆ. ಸಿನಿಮಾ ಗೃಹಗಳಲ್ಲಿ ಈಗ ನಾವೇನೋ ಫಿಲಂ ಥಿಯೇಟರ್ಗಳಿಗೆ ಹೋಯ್ತು ಅಂತಂದ್ರೆ ಅಲ್ಲಿ ನಾವು ಒಂದು ಸ್ವಲ್ಪ ಫಿಲಂ ಶುರು ಆದ್ಮೇಲೆ ನಾವು ಹೊರಟು ಅಂತಂದ್ರೆ ಒಬ್ಬ ವ್ಯಕ್ತಿ ಬಂದು ಟಾರ್ಚ್ ಇಟ್ಕೊಂಡು ಇಲ್ಲಿ ನಿಮ್ಗೆ ಸೀಟ್ ಇದೆ ಹೋಗಿ ಅಂತ ತೋರಿಸ್ಕೊಡ್ತಾರೆ. ಆದ್ರೆ ಅಲ್ಲಿ ಆ ರೀತಿ ಇರೋದಿಲ್ಲ. ಹೆಣ್ಮಕ್ಳು ಏನ್ ಮಾಡ್ತಾರೆ, ಆ ರೀತಿ ಜಾಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಹೆಣ್ಮಕ್ಳು ಮಾಡ್ತಾರೆ. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಗಳನ್ನು ಇಟ್ಟಿದ್ದಾರೆ. ಅಂದ್ರೆ ಅಲ್ಲಿ ನಮ್ಮಲ್ಲಿ ಕೂಡ ಕಾಲೇಜುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ವಾಚ್ ಮ್ಯಾನ್ ಯಾವ ರೀತಿ ಇರ್ತಾರೋ ವಾಚ್ ವುಮನ್ ಸಹ ಅದೇ ರೀತಿ ಇರ್ತಾರೆ. ಯಾಕಂದ್ರೆ ಹೆಣ್ಮಕ್ಳ ಒಂದು ರಕ್ಷಣೆಗೋಸ್ಕರ ಈ ರೀತಿ ಒಂದು ಕೆಲವೊಂದು ವಾಚ್ ವುಮನ್ಸ್ ಲೇಡೀಸ್ ಕೂಡ ಅಲ್ಲಿ ಅಪ್ಲೈ ಮಾಡ್ತಾರೆ. ನಮ್ಮಲ್ಲೂ ಕೂಡ ಈ ಒಂದು ವ್ಯವಸ್ಥೆಗಳಿದೆ. ಇಲ್ಲಿ ನಾವು ಇಂಗ್ಲೆಂಡಿಂದ ಏನ್ ಕಲಿಬೇಕು, ಹೆಣ್ಣು ಮಕ್ಕಳನ್ನ ಅತಿ ಆದರದಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಕ್ಕಂಥದ್ದನ್ನ ನಾವು ಯಾರಿಂದ ಕಲಿಬೇಕಾಗಿದೆ, ಆ ಒಂದು ಇಂಗ್ಲೆಂಡಿನಿಂದ ಆ ಒಂದು ಸಂಸ್ಕೃತಿಯ ಒಂದು ಶಿಖರವನ್ನು ನಾವು ಇಂಗ್ಲೆಂಡಿಂದ ಕಲಿಬೇಕು. ಯಾಕಂತಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ, ಬಟ್ ಈಗ ಆ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಸಿಕ್ಕಿದೆ. ಸೊ ಆ ಒಂದು ಆಂಗ್ಲರ ಅಭಿಮತ ಏನಪ್ಪಾ ಅಂದ್ರೆ
ಹೆಚ್ಚು ಆಧಾರದಿಂದ ನೋಡ್ಕೊಳ್ತಕ್ಕಂಥವ್ರು ನಾವುಗಳು ಅಂದರೆ ಯಾರು? ಇಂಗ್ಲೆಂಡ್ ಅವರು ಎನ್ನುವಂಥದ್ದು ಅವರೊಂದು ಅಭಿಪ್ರಾಯ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದೆ. ಹೌದು, ಈ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನ ಸತ್ಕಾರವನ್ನು ಮಾಡ್ತಾರೆ. ಅಲ್ಲಿ ಅವ್ರಿಗೆ ಎಲ್ಲ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಅಲ್ಲಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅತಿ ಹೆಚ್ಚಿನ ರಿಸ್ಟ್ರಿಕ್ಷನ್ಸ್ಗಳು ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಕೆಲವೊಂದು ಆಫೀಸ್ಗಳ ಏರಿಯಾಗಳನ್ನ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇಂಡಿಯಾ ಆಫೀಸ್ ಅಂತಕ್ಕಂಥದ್ದು ನೋಡುವಾಗಿದೆ. ಒಂದು ಇಂಡಿಯಾ ಅಂತಕ್ಕಂಥ ಆಫೀಸ್ ಇದೆ, ಅದು ನೋಡ್ಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿದೆ. ವಾಚನಾಲಯ ಅಂತಂದ್ರೆ ರೀಡಿಂಗ್ ರೂಮ್ ಅಲ್ಲಿ ಬುಕ್ಸ್ಗಳನ್ನು ಏನು ಮಾಡಿರ್ತಾರೆ. ಗ್ರಂಥಾಲಯ, ಲೈಬ್ರರಿ, ವಾಚನಾಲಯ, ರೀಡಿಂಗ್ ಓದೋದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅನೇಕ ಮಹತ್ವದ ಪುಸ್ತಕಗಳು, ಅನೇಕ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಪುಸ್ತಕಗಳನ್ನು ಇಟ್ಟಿದ್ದಾರೆ. ಅವುಗಳೆಲ್ಲವನ್ನ ಕೂತ್ಕೊಂಡು ನಾವು ಓದಬಹುದು. ಕನ್ನಡದ ವಿಷಯವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಒಂದು ಕನ್ನಡ ಭಾಷೆಯ ಬಗ್ಗೆ, ನಮ್ಮ ಕರ್ನಾಟಕದ ಒಂದು ವಿಸ್ತಾರತೆಯ ಬಗ್ಗೆ, ಅಲ್ಲಿನ ಒಂದು ಸಂಸ್ಕೃತಿಯ ಬಗ್ಗೆ ಎಷ್ಟೋ ಹೊಸ ಮಾತುಗಳನ್ನು ನಾವು ಅದರಿಂದ ತಿಳ್ಕೊಬಹುದಾಗಿದೆ. ಯಾಕಂದ್ರೆ ಅಂದಿನ ಕಾಲದಲ್ಲಿ ರಾಜರು ಆಳ್ವಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ಮಹತ್ವದ ವಿಷಯಗಳು ನಮ್ಗೆ ಗೊತ್ತಿಲ್ಲತಕ್ಕಂಥದ್ದಲ್ಲಿ ಪುಸ್ತಕಗಳಲ್ಲಿ ಬರವಣಿಗೆ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅವುಗಳೆಲ್ಲವೂ ನಮಗೆ ರೀಡಿಂಗ್ ರೂಮಲ್ಲಿ ಕೂತ್ಕೊಂಡು ಓದೋದಕ್ಕೆ ಕೊಡ್ತಾಗ ಮಾತ್ರ ನಮಗದು ಕಂಡು ಬರುತ್ತೆ. ಅಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ, ಮತ್ತೆ ಅಲ್ಲಿ ಏನು ಎಕ್ಸಿಬಿಷನ್ ಅಂತ ಇರ್ತಕ್ಕಂಥ ವಸ್ತು ಸಂಗ್ರಹಾಲಯ, ಅಲ್ಲಿ ಹಿಂದೂಸ್ತಾನದಲ್ಲಿ ನಮ್ಮ ಒಂದು ಭಾರತದಲ್ಲಿ ಕಂಡು ಬರತಕ್ಕಂತಹ ಲಲಿತ ಕಲೆಗಳು ಅಂದರೆ ಕಲೆಯ ವಾಸ್ತುಶಿಲ್ಪ, ಚಿತ್ರಕಲೆ, ಇವುಗಳೆಲ್ಲವನ್ನ ನಾವು ಲಲಿತ ಕಲೆಗಳು ಅಂತ ಕರಿತೀವಿ. ಇವುಗಳ ಜೊತೆಗೆ ಇನ್ನುಳಿದ ಮರಗಳು, ಬೇರೆ ಬೇರೆ ರೀತಿಯಾದಂತಹ ಶೈಲಿಯಲ್ಲಿ ಕೆತ್ತನೆಯ ರೂಪಗಳು ಏನು ಕಂಡು ಬರ್ತಾ ಇದೆ ನಮ್ಮ ಹಿಂದಿನ ಕಾಲದಲ್ಲಿ. ಆ ಒಂದು ಬ್ರಿಟಿಷರ ಒಂದು ಕಾಲದಲ್ಲಿ ಯಾವ ರೀತಿಯಾದಂತಹ ಒಂದು ವಾಸ್ತುಶಿಲ್ಪತೆ ಇತ್ತು, ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ಕಲೆಯಲ್ಲಿರುವಂತಹ ಸೌಂದರ್ಯ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಎಲ್ಲವನ್ನ ಅಲ್ಲಿ ನಮಗೆ ವರ್ಣನೆಯನ್ನ ಮಾಡಿದ್ದಾರೆ. ಅದು ಕೂಡ ನಮ್ಗೆ ಅಲ್ಲಿ ಸಿಗುತ್ತೆ. ಇದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ ನಮ್ಮ ಒಂದು ಹಿಂದೂ ಸಂಸ್ಕೃತಿ ಅಥವಾ ನಮ್ಮ ಒಂದು ಭಾರತ ಸಂಸ್ಕೃತಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇತ್ತು ಅಂತಕ್ಕಂಥದ್ದನ್ನ ನಾವು ಇವರ ಒಂದು ಬರವಣಿಗೆಗಳಲ್ಲಿ ನಾವು ನೋಡ್ಬೋದಾಗಿದೆ. ಅದು ಅಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರ್ತವೆ. ನಮ್ಮ ಒಂದು ಹಿಂದೂಸ್ತಾನದಲ್ಲಿ ಪ್ರಕಟವಾಗ್ತಕ್ಕಂತಹ ಕೆಲವೊಂದು ಪೇಪರ್ಗಳನ್ನ ಅಲ್ಲೂ ಕೂಡ ಏನು ಮಾಡ್ತಾರೆ, ತರಿಸ್ಕೋತಾರಂತೆ. ಅಂದ್ರೆ ಯಾವ ಮಟ್ಟಿಗೆ ನಮ್ಮ ಒಂದು ಭಾರತದಲ್ಲಿ ನಡೀತಾ ಇರುವಂತಹ ದೈನಂದಿನ ಘಟನೆಗಳ ಬಗ್ಗೆ ಅವರು ಸದಾ ಕಾಲ ಏನ್ ಮಾಡ್ತಾ ಇರ್ತಾರೆ, ಗಮನ ಹರಿಸ್ತಾ ಇರ್ತಾರೆ. ಮೇಬಿ ಇದಕ್ಕೆ ಅಂತ ಅನ್ಸುತ್ತೆ ಅವರು ಸದಾ ಕಾಲ ಏನು ಮುಂದುವರಿತಕ್ಕಂಥ ದೇಶ ಆಗಿರ್ಲಿಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಅವರು ತಾವು ಬೆಳವಣಿಗೆ, ತಮ್ಮ ಒಂದು ದೈನಂದಿನ ದಿನಚರಿಗಳ ಜೊತೆಗೆ ಬೇರೆ ದೇಶದ ದಿನಚರಿಗಳನ್ನು ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಗಮನಿಸ್ತಾ ಹೋಗ್ತಾರೆ. ಇದು ಬೆಳವಣಿಗೆಯ ಮಹತ್ವಪೂರ್ಣವಾಗಿ ಇರ್ತಕ್ಕಂತಹ ಹೆಜ್ಜೆ ಅಂತ ನಾವು ಹೇಳ್ಬೋದಾಗಿದೆ. ಆ ಒಂದು ಈ ಕಚೇರಿ ಇದ್ದಂತಲ್ಲಿ ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಒಂದು ಓಣಿ ಇದೆ. ಅಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವ ಕಂಡು ಬರ್ತದೆ. ಆಂಗ್ಲರು ಅಂತಂದ್ರೆ ಬ್ರಿಟಿಷರ ಸಾಮ್ರಾಜ್ಯ ಯಾವ ರೀತಿ ವೈಭವಪೇತವಾಗಿತ್ತು ಅಂದ್ರೆ ಎಷ್ಟೊಂದು ವಿಜೃಂಭಣೆಯಿಂದ ಆಳ್ವಿಕೆ ನಡೆಸ್ತಾ ಇತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಕ್ಕಂಥದ್ದು ಇಲ್ಲಿ ಅಂದ್ರೆ ಚೇರಿಂಗ್ ಕ್ರಾಸ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅಥವಾ ಕ್ವಶನ್ ಅಲ್ಲಿ ಕೇಳ್ಬೋದು, ಲಂಡನ್ ನಗರದ ಸಾಮ್ರಾಜ್ಯದ ವೈಭವ ಕಂಡು ಬರ್ತಕ್ಕಂಥ ಓಣಿ ಯಾವುದು ಅಂತ ಕೇಳ್ಬೋದು. ಆಗ ನಾವು ಚೇರಿಂಗ್ ಕ್ರಾಸ್ ಅಂತ ಬರೀಬೇಕಾಗುತ್ತೆ. ಆ ಚೇರಿಂಗ್ ಕ್ರಾಸ್ ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇಂಡಿಯಾ ಆಫೀಸ್ ಪಕ್ಕದಲ್ಲಿ ಆಫ್ರಿಕನ್ ಕಚೇರಿ ಇದೆ. ಇವುಗಳೆಲ್ಲ ಏನಪ್ಪಾ ಅಂತಂದ್ರೆ ಆ ಒಂದು ದೇಶದ ಹೆಸರನ್ನ ಇಂಡಿಯಾ ಆಫೀಸ್ ಅಂತ ಇಟ್ಬಿಡ್ತಾ ಇದ್ರು. ಆ ಒಂದು ಅಥವಾ ಆಫ್ರಿಕನ್ ಆಫೀಸ್. ಅಲ್ಲಿ ಇಂಡಿಯಾ ಆಫೀಸ್ ಅಂತಂದ್ರೆ ಇಂಡಿಯಾಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇತ್ತು. ಅಂದ್ರೆ ಇಂಡಿಯಾದಲ್ಲಿ ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು, ಅಲ್ಲಿ ಯಾವ ರೀತಿ ಘಟನೆಗಳು ನಡೀತಾ ಇದೆ, ಅವುಗಳೆಲ್ಲವನ್ನ ಇಲ್ಲಿ ಏನ್ ಮಾಡ್ತಾರೆ, ಕಂಟ್ರೋಲ್ ಅನ್ನ ಮಾಡ್ತಾ ಇದ್ರು. ಇನ್ನು ವಸಾಹತಿನ ಕಚೇರಿಗಳು ಜೊತೆಗೆ 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಚೇರಿಗಳು ಎಲ್ಲವೂ ಕೂಡ ಆಶ್ಚರ್ಯಪಡಿಸುವ ರೀತಿ ಕಡೆ ಏನು ಎಲ್ಲವೂ ಕೂಡ ಒಂದೇ ಕಡೆ ಇದೆಯಲ್ಲಪ್ಪ, ನಿಜವಾಗ್ಲೂ ಇದು ತುಂಬಾ ಶ್ರೀಮಂತ ಭರಿತ ರಾಷ್ಟ್ರ ಅಂತಕ್ಕಂಥದ್ದು ಕಾಣುತ್ತೆ. ಯಾಕಂದ್ರೆ ನಾನು ಮತ್ತೆ ಹೇಳಿದಾಗೇನೆ ಇಲ್ಲಿ ಒಂದೊಂದು ದೇಶದ ಮೇಲೆ ಕಂಟ್ರೋಲ್ ಒಂದೊಂದು ಕಚೇರಿಯಿಂದ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಏನಾಗ್ತಾ ಇರಲಿಲ್ಲ ಅಂತ ಅತಿ ಹೆಚ್ಚು ರಿಸ್ಕ್ ಆಗ್ತಾ ಇರಲಿಲ್ಲ. ಇದನ್ನೇನಂತ ಕರೆಯೋದು ಅಧಿಕಾರ ವಿಕೇಂದ್ರೀಕರಣ ಅಂತ ಕರೀತಕ್ಕಂಥದ್ದೇ ಇದನ್ನು. ಈ ಒಂದು ದೊಡ್ಡ ಬೀದಿಯನ್ನು ನಾವು ಸಾಮ್ರಾಜ್ಯದ ಬೀದಿ ಅಂತ ಕರೀತಾರೆ. ಯಾಕಂತಂದ್ರೆ ಇಡೀ ಎಲ್ಲಾ ಸಾಮ್ರಾಜ್ಯವನ್ನ ಕಂಟ್ರೋಲ್ ಮಾಡ್ತಿದ್ದದ್ದು, ಆ ಜೊತೆಗೆ ಇಂಗ್ಲೆಂಡಿನ ಒಂದು ವೈಭವ ಕಂಡು ಬರ್ತಕ್ಕಂಥದ್ದೇ ಆ ಒಂದು ಚೇರಿಂಗ್ ಕ್ರಾಸ್ ಅಂತಕ್ಕಂತಹ ಏರಿಯಾದಲ್ಲಿ. ನಗರದ ಪ್ರತಿಯೊಂದು ಕೂಟಕ್ಕೂ ಅಂದ್ರೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಗರದಲ್ಲಿ ಪ್ರತಿಯೊಂದು ಕೂಟಗಳು ಇರ್ತವಲ್ಲ ಅಂತಂದ್ರೆ ಸರ್ಕಲ್ಗಳು ಇರ್ತಾವಲ್ಲ, ಅವುಗಳಿಗೆ ಒಂದೊಂದು ಹೆಸರನ್ನ ಅವರು ಕೊಟ್ಟಿರ್ತಾರೆ. ನಮ್ಮಲ್ಲೂ ಕೂಡ ಅಶೋಕ ರೋಡ್ ಇದೆ, ಹೌದಲ್ವಾ, ಅಶೋಕ ರೋಡ್ ಇದೆ, ಅರಸು ರೋಡ್ ಇದೆ. ಈ ರೀತಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದೊಂದು ಹೆಸರಿನಿಂದ ಕರೀತಾರೆ. ಇಲ್ಲೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಒಂದು ಟ್ರಫಾಲ್ಗರ್ ಸ್ಕ್ವೇರ್ ಅಂತಕ್ಕಂಥ ಒಂದು ನೆಲ್ಸನ್ನಿನ ಮೂರ್ತಿ ಇದೆ. ಅಲ್ಲೊಂದು ಟ್ರಫಾಲ್ಗರ್ ಸ್ಕ್ವೇರ್ ಅಂತಕ್ಕಂಥದ್ದಿದೆ. ಆ ಟ್ರಫಾಲ್ಗರ್ ಸ್ಕ್ವೇರ್ ಅಂತಕ್ಕಂಥದ್ರಲ್ಲಿ ನೆಲ್ಸನ್ ಮೂರ್ತಿ ಇದೆ. ನೆಲ್ಸನ್ ಮಂಡೇಲಾ ಅಲ್ಲ, ನೆಲ್ಸನ್ ಅಂತಕ್ಕಂತಹ ಮೂರ್ತಿ ಇದೆ. ಇದು ತುಂಬಾ ರಾಜಕಾರಣ ಚತುರನಾಗಿರ್ತಕ್ಕಂಥವನು. ಟ್ರಫಾಲ್ಗರ್ ಅಂತಕ್ಕಂಥ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಜಯವನ್ನ ತಂದುಕೊಟ್ಟಂತವನು. ಅದರ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಟ್ರಫಾಲ್ಗರ್ ನೆಲ್ಸನ್ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡಿ ಅದರ ಕೆಳಗಡೆ ಟ್ರಫಾಲ್ಗರ್ ಸ್ಕ್ವೇರ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಆ ಒಂದು ನೆಲ್ಸನ್ ಮೂರ್ತಿ ಕೆತ್ತನೆಯನ್ನು ಮಾಡಿದರೆ ಎಲ್ಲಿ ನಾವು ಮೈಸೂರಲ್ಲಿ ಸ್ಟ್ಯಾಚ್ಯೂಗಳನ್ನ ನೋಡ್ತೀವಲ್ಲ, ಆ ರೀತಿ ಸ್ಟ್ಯಾಚ್ಯೂವನ್ನ ಅಲ್ಲಿ ಅವರು ನೆಲ್ಸನ್ ನಿರ್ಮಾಣ ಮಾಡಿದ್ದಾರೆ. ಅದರ ಕೆಳಗಡೆ ಅವರು
ಜೀವನದಲ್ಲಿ ಮಾತ್ರದ ಅಂದರೆ ಆತನ ಜೀವನದಲ್ಲಿ ಮಹತ್ವಪೂರ್ಣವಾದ ಘಟನೆಗಳನ್ನು ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಬರವಣಿಗೆ ಬರೆದು ಅಳಿಸೋಗ್ಬಿಡುತ್ತೆ, ಕಲ್ಲಿನಲ್ಲಿ ಕೆತ್ತನೆ ಮಾಡೋದು ಯಾವ ಕಾರಣಕ್ಕೂ ಅಳಿಸೋಗಲ್ಲ ಅನ್ನುವಂಥ ಉದ್ದೇಶ. ಇದು ನಮ್ಮಿಂದ ಅವರು ತಾವು ತೆಗೆದುಕೊಂಡಿರುವಂತಹ ಸ್ಫೂರ್ತಿ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲೇ ಅತಿ ಹೆಚ್ಚಿನ ಏನು ಕಲ್ಲಿನಿಂದ ಮಾಡಿರ್ತಕ್ಕಂಥ ಶಾಸನಗಳು, ಶಿಲಾಶಾಸನಗಳು ಅಂತ ನಾವು ಕರಿತಾ ಇರ್ತೀವಿ. ಅದು ಸಿಗ್ತಕ್ಕಂಥದ್ದು ನಮ್ಮಲ್ಲಿ. ಅದನ್ನ ನೋಡಿ ಅವರು ಆ ರೀತಿ ಏನ್ ಮಾಡಿದ್ದಾರೆ, ಇಂಪ್ರೂವ್ ಅನ್ನು ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾಪತ್ರ, ಅಲ್ಲಿಂದ ಒಂದು ಚೂರು ಮುಂದೆ ಹೋದ್ರಲ್ಲಿ ವೆಲ್ಲಿಂಗ್ಟನ್ ಒಂದು ಪ್ರತಿಮೆ ಇದೆ, ಅಲ್ಲಿ ವೆಲ್ಲಿಂಗ್ಟನ್ ಸ್ಕ್ವೇರ್ ಅಂತ ಕರೀತಾರೆ ಅದನ್ನ. ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು. ಪ್ರತಿಯೊಂದು ಬೀದಿ ಬೀದಿಯಲ್ಲೂ ಮೂಲೆ ಮೂಲೆಯಲ್ಲೂ ಕೂಡ ಇತಿಹಾಸದಲ್ಲಿ, ಹಿಸ್ಟ್ರಿಯಲ್ಲಿ ಅಥವಾ ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಪುರುಷರು, ವ್ಯಕ್ತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅವರು ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು. ಅವ್ರು ಹೇಳ್ತಾ ಇರ್ತಕ್ಕಂಥ ಮೂರ್ತಿಗಳ ಒಂದು ಏನಕ್ಕೆ ಸ್ಟ್ಯಾಚ್ಯೂಗಳನ್ನ ಸ್ಥಾಪನೆ ಮಾಡಿದಾರಪ್ಪ ಅಂತಂದ್ರೆ, ಅವರು ದೇಶಕ್ಕಾಗಿ, ನೀವು ದೇಶಕ್ಕೋಸ್ಕರ ನಿಮ್ಮ ಜೀವನವನ್ನು ಲೆಕ್ಕಿಸದೆ ದುಡಿಮೆಯನ್ನ ಮಾಡಿ, ಈ ರೀತಿಯಲ್ಲಿ ಅವರು ದುಡಿಮೆಯನ್ನ ಮಾಡಿ ಇಡೀ ದೇಶದ ಒಂದು ಕೀರ್ತಿಯನ್ನ ಇಡೀ ವಿಶ್ವದ ಉದ್ದಗಲಕ್ಕೆ ಸಾರಿರ್ತಕ್ಕಂಥವ್ರು ಇಂತಹ ಮಹಾನ್ ಪುರುಷರು. ಅವರು ಹೋರಾಟವನ್ನ ಮಾಡಿ ಅವರ ಜೀವನ ಶೈಲಿಯನ್ನು ನೀವು ಕೂಡ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಏನನ್ನು ಹೇಳ್ತಾ ಇದ್ದಾರೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಇದು ದೊಡ್ಡದಾದಂಥ ರಾಷ್ಟ್ರ, ಹಾಗಾಗಿ ನೀವು ನಿಮ್ಮ ದೇಶದ ಗೌರವವನ್ನ ಕಾಯಿರಿ, ಕಾಪಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇರುವಂಥವ್ರು? ಆ ಮೂರ್ತಿಗಳ ಒಂದು ಏನು ಹೇಳ್ತಾವಪ್ಪ ಅಂತಂದರೆ, ನಮ್ಮ ದೇಶ ತುಂಬ ದೊಡ್ಡದು, ಹಾಗಾಗಿ ಅದಕ್ಕೆ ತುಂಬ ತನ್ನದೇ ಆದಂಥ ಗೌರವವಿದೆ, ಅದನ್ನು ನೀವು ಕಾಪಾಡಬೇಕು, ನಿಮ್ಮ ಜೀವನವನ್ನು ಲೆಕ್ಕಿಸದೆ ನೀವು ದುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರು ಕೂಡ ಅದೇ ರೀತಿ ದುಡಿದು ಇವತ್ತು ಇಂಗ್ಲೆಂಡ್ ಅಂತ ಅಂದರೆ ಏನು ಎಲ್ಲ ದೇಶಗಳಲ್ಲೂ ಕೂಡ ಒಂದು ಪ್ರಸಿದ್ಧಿಯನ್ನು ಪಡೆದಿದೆಯೋ, ಆ ಒಂದು ಮಟ್ಟಿಗೆ ಹೆಸರು ಬರಲಿಕ್ಕೆ ಅಲ್ಲಿನ ಜನತೆಯೇ ಕಾರಣ. ಹೆಜ್ಜೆ ಹೆಜ್ಜೆಗೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳು ಅಂತಂದರೆ, ಇತಿಹಾಸದಲ್ಲಿ ಏನೇನೋ ಒಳ್ಳೊಳ್ಳೆಯ ಪುಟಗಳನ್ನು ನಾವು ಕಾಣ್ತೀವೋ ಅವುಗಳೆಲ್ಲವೂ ನಮಗೆ ಕಂಡು ಬರ್ತಕ್ಕಂಥದ್ದು, ನಮಗೆ ಸಿಗ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಇತಿಹಾಸದಲ್ಲಿ. ಇವರ ಒಂದು ಇತಿಹಾಸವನ್ನು ನೋಡೋದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಆ ಒಂದು ಏರಿಯಾಗಳಲ್ಲಿ ನಡೆದಾಗಲೂ ಕೂಡ ಆ ಒಂದು ವರ್ಣನೆ ಯಾವ ರೀತಿ ಇತ್ತು, ಅವ್ರು ಯಾವ ರೀತಿ ಜೀವನ ಶೈಲಿಯನ್ನು ರೂಪಿಸ್ಕೊಂಡಿದ್ರು, ದೇಶಕ್ಕೆ ಅವರ ಕೊಡುಗೆಗಳೇನು ಅಂತಕ್ಕಂಥದ್ದೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಅಲ್ಲಿ ಬೀದಿಯಲ್ಲಿ ಲಕ್ಷಾನುಗಟ್ಟಲೆ ಲಕ್ಷ ಜನ ಓಡಾಡ್ತಾ ಇರ್ತಾರೆ. ಯಾರು ಕೂಡ ಮಾತಾಡಲ್ಲ, ಅವ್ರ ಪಾಡಿಗೆ ಓಡ್ತಾ ಇರ್ತಾರೆ. ಎಲ್ಲ ಅವಸರದಿಂದ ಓಡುತ್ತಾ, ಅವಸರದ ಅರ್ಜೆಂಟಿಂದ ಓಡಾಡ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಟೈಮ್ ಇಸ್ ಮನಿ. ಯಾಕೆಂದರೆ ಸಮಯವೇ ಅವ್ರಿಗೆ ಹಣಕ್ಕೋಸ್ಕರ ಅತಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದು ಅಕ್ಷರಶಃ ವಿಲಾಯತಿ ಅಂದರೆ ಏನು? ವಿಲಾಯತಿ ಅಂದರೆ ವಿದೇಶ. ವಿಲಾಯತಿ ವಿದೇಶದಲ್ಲಿ ಆ ಟೈಮ್ಗೆ ಅತಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡಿದ್ದಾರೆ, ಪ್ರಾಧಾನ್ಯತೆಯನ್ನು ಅವರು ನೀಡಿದ್ದಾರೆ. ಯಾಕಂದ್ರೆ ಎನಿ ಟೈಮ್ ಅವರು ದುಡಿತಾ ಇರ್ತಾರೆ, ಅತಿ ಹೆಚ್ಚು ದುಡಿತಾರೆ. ಅದಕ್ಕೆ ಅದು ಶ್ರೀಮಂತ ಭರಿತ ರಾಷ್ಟ್ರ. ನಮ್ಮದು ಕೂಡ ಶ್ರೀಮಂತ ಭರಿತ ರಾಷ್ಟ್ರ ಅಲ್ಲ, ಯಾಕಂದ್ರೆ ನಾವೆಲ್ಲರೂ ಕೂಡ ಸೋಮಾರಿಗಳಾಗಿ ಎನಿ ಟೈಮ್ ಗೊತ್ತಿರ್ತೀವಿ. ಅದಕ್ಕೆ ಅಲ್ಲಿ ಹೆಣ್ಣು ಮಕ್ಕಳ ಒಂದು ಟೋಪಿಗೆ ಅಂದರೆ ಹೆಣ್ಣು ಮಕ್ಕಳು ಹಾಕುವಂಥ ಟೋಪಿಯ ವಿಶೇಷತೆಯನ್ನು ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ, ಹಾಗಾಗಿ ಇದು ಇಂಪಾರ್ಟೆಂಟು ಕೇಳಿಸ್ಕೊಳ್ಳಿ. ಆ ಒಂದು ಟೋಪಿಯ ವಿಶೇಷತೆಯನ್ನು ಕುತೂಹಲದಿಂದ ನೋಡ್ತಾರೆ. ಅಲ್ಲಿ ಒಂದು ಟೋಪಿ ಅಂತ ಮತ್ತೊಂದು ಟೋಪಿ ಇರೋದಿಲ್ಲ. ಅಟ್ಲೀಸ್ಟು ಅವ್ರಿಗೆ ಆ ಒಂದು ಟೋಪಿಗೆ ಸಿಕ್ಕಿರುವಂಥ ಪುಕ್ಕ ಇರುತ್ತಲ್ಲ, ಗರಿ ಇರುತ್ತಲ್ಲ, ಆ ಗರಿಯಾದರೂ ಸಹ ಒಂದು ಬೇರೆ ಬಣ್ಣದಿಂದ ಕೂಡಿರುತ್ತದೆ. ಯಾಕಂದ್ರೆ ಅಲ್ಲಿ ಕೋಟಿಗೆ ಲೆಕ್ಕಕ್ಕಿಲ್ಲದೆ ಇರುವಷ್ಟು ಟೋಪಿಗಳನ್ನು ನಾವು ನೋಡ್ಬೋದು. ಒಂದು ಟೋಪಿ ಅಂತ ಮತ್ತೊಂದು ಟೋಪಿ ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಒಬ್ಬ ಮನುಷ್ಯರಂತೆ ಇನ್ನೊಬ್ಬರ ಮನುಷ್ಯ ಇರೋದಿಲ್ಲ. ಸೊ ಹಾಗಾಗಿ ಮನುಷ್ಯರಂತೆ ಟೋಪಿಗೆ ಇಲ್ಲವೇ, ಮನುಷ್ಯರು ಒಂದು ರೀತಿ ಇರೋದಿಲ್ಲ, ಹಾಗಾಗಿ ಟೋಪಿಯು ಕೂಡ ಒಂದೇ ರೀತಿ ಇರೋದಿಲ್ಲ. ನೋಡಿ, ನಮ್ಮಲ್ಲಿ ಹಂಗಲ್ಲ, ಒಂದೇ ಥರ ಟೋಪಿನ ಏನು ಪ್ರಿಂಟ್ ಮಾಡ್ತಾ ಇರ್ತಾರೆ. ವಿಶೇಷತೆ ಅಂತಕ್ಕಂಥದ್ದು ನಮ್ಮಲ್ಲಿ ಅತಿ ಹೆಚ್ಚು ಕಂಡು ಬರೋದಿಲ್ಲ. ಹಾಗಾಗಿ ಅಲ್ಲಿ ಇರ್ತಕ್ಕಂತಹ ವಿಶೇಷತೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ವೆಸ್ಟ್ ಮಿನಿಸ್ಟರ್ ಅವೆ. ಇದೊಂದು ಪ್ರಾರ್ಥನಾ ಮಂದಿರ ಅಂತಂದ್ರೆ ಸತ್ತವರ ಒಂದು ಸಮಾಧಿ ಅಂತಾನೆ ಇದನ್ನ ನಾವು ಕರಿಬಹುದು. ಯಾವುದನ್ನ? ವೆಸ್ಟ್ ಮಿನಿಸ್ಟರ್ ಅವೆ ಅಂತಕ್ಕಂಥದ್ದು. ಇದು 1,000 ವರ್ಷದಷ್ಟು ಹಿಂದಿನ ಒಂದು ಪುರಾತನವಾದದ್ದು, ತುಂಬಾ ಹಳೆಯ ಕಾಲದ ಒಂದು ಮಂದಿರ. ಯಾವುದು? ಈ ವೆಸ್ಟ್ ಮಿನಿಸ್ಟರ್ ಅವೆ. ಇದು ಕೆಲವೊಂದು ಭಾಗಗಳನ್ನ ದುರಸ್ತಿ ಮಾಡಬೇಕು, ಅದನ್ನ ಬಿಟ್ಟರೆ ರಿಪೇರಿ ಮಾಡಬೇಕು, ಅದನ್ನ ಬಿಟ್ಟರೆ ಇವತ್ತಿಗೂ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲಾ ಸಂತರು ಅಂತಂದ್ರೆ ಯೋಗಿಗಳು ಮತ್ತೆ ಸಾರ್ವಭೌಮರು, ಮಹಾರಾಜರು, ಮಂತ್ರಿಗಳು ಎಲ್ಲರೂ ಕೂಡ ಮಲಗಿದ್ದಾರೆ. ಸತ್ತು ಮಲಗಿರ್ತಕ್ಕಂತಹ ಸ್ಥಳವೇ ಈ ಒಂದು ವೆಸ್ಟ್ ಮಿನಿಸ್ಟರ್ ಅವೆ. ಇದನ್ನು ನಾವು ಸತ್ತವರ ಸ್ಮಾರಕ ಅಂತ ಕರಿಬಹುದು. ಅಂದ್ರೆ ಅಷ್ಟೇ ಎಲ್ಲ ಕವಿಗಳು ಕೂಡ ಅಲ್ಲಿ, ಶ್ರೇಷ್ಠ ಕವಿಗಳನ್ನು ಕೂಡ ಅಲ್ಲಿ ಮನ್ನಣೆ ಮಾಡಿದ್ದಾರೆ. ಇದಕ್ಕಿಂತ ಸತ್ತವರ ಸ್ಮಾರಕ, ಈ ಸತ್ತೋಗಿದ್ದವ್ರಿಗೆ ಇಂತಹ ಒಂದು ಒಳ್ಳೆಯವಾದಂತಹ ಒಂದು ಸ್ಮಾರಕವನ್ನ ಇಡೀ ಜಗತ್ತಿನಲ್ಲಿ ಎಲ್ಲೂ ಕೂಡ ನಿರ್ಮಾಣ ಮಾಡಿಲ್ಲ. ಅಂತಹ ಒಂದು ಸಾಧನೆಯನ್ನು ಇವರು ಮಾಡಿದ್ದಾರೆ. ಯಾಕಂದ್ರೆ ಇಡೀ ವಿಶ್ವ ಇವತ್ತು ಇಂಗ್ಲೆಂಡ್ ಕಡೆ ತಿರುಗಿ ನೋಡ್ತಾ ಇದೆ ಅಂದ್ರೆ ಅದಕ್ಕೆ ಅಲ್ಲಿರ್ತಕ್ಕಂತಹ ಯೋಗಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಮಂತ್ರಿಗಳಾಗಿರ್ಬೋದು, ರಾಜರಾಗಿರ್ಬೋದು, ಕವಿಗಳಾಗಿರ್ಬೋದು, ಇವರ ಒಂದು ಅಮೂಲ್ಯವಾದಂತಹ ಕೊಡುಗೆಯ ಪ್ರತಿಫಲವೇ ಇವತ್ತು ನಾವು ಇಂಗ್ಲೆಂಡ್ ಅನ್ನ ಒಂದು ಶ್ರೇಷ್ಠ ಮಟ್ಟದಲ್ಲಿ ಏನ್ ಮಾಡ್ತಾ ಇರ್ತಕ್ಕಂಥದ್ದು, ನೋಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಹೇಳ್ತಾರೆ ಮಾರ್ಟಾಲಿಟಿ ಬಿಹೈಂಡ್ ಆಫ್ ದ ಫಿಯರ್,
ಟೂಮ್ಸ್ ಆಫ್ ಇಲ್ಲಿ ಹೇಳ್ತಾರೆ, ಓ ಮತ್ತೆರ್ತವೆ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ಓ ಮಾನವ ಸ್ವಭಾವವೇ, ಮನುಷ್ಯನಿಗೆ ಹೇಳ್ತಾ ಇರ್ತಕ್ಕಂಥದ್ದು ದುರಾಂಕಾರವನ್ನ ಪಡ್ಬೇಡ, ನೀನು ಮನುಷ್ಯ ಸ್ವಭಾವನ ಬೆಳೆಸ್ಕೊ. ಯಾಕಂದ್ರೆ ಇಲ್ಲಿ ಎಷ್ಟೊಂದು ಗೋರಿಗಳಿವೆ, ಗೋರಿಗಳ ಗುಂಪುಗಳೇನಿದೆ, ಲೆಕ್ಕಕ್ಕಿಲ್ಲದೆ ಇರೋಷ್ಟು ಗೋರಿಗಳಿವೆ. ಎಲ್ಲವನ್ನ ನೋಡಿ ನೀನು ಅಂಜು, ಎದುರುಕೋ, ಮುಂದೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸದ ಕಡೆಗೆ ನೀನು ಗಮನವನ್ನ ಕೊಡು ಅಂತಕ್ಕಂತಹ ಒಂದು ವರ್ಣನೆಯನ್ನು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಹೇಳಿದ್ದಾರೆ. ಇದು ಸುಮಾರು 300 ವರ್ಷಗಳ ಹಿಂದೆ ಮೂಮೆಂಟ್ ಅಂತಕ್ಕಂಥ ಒಬ್ಬ ಕವಿ ಹಾಡಿರ್ತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗೋಲ್ಡ್ ಸ್ಮಿತ್, ಎಡಿಸನ್ ಎಂಬ ಪ್ರಖ್ಯಾತ ಕವಿಗಳು ಅವರು, ಗೋಲ್ಡ್ ಸ್ಮಿತ್ ಮತ್ತೆ ಎಡಿಸನ್ ಅಂತಕ್ಕಂಥವ್ರು, ಅವರು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬೆ ಅಂತಕ್ಕಂಥ ಒಂದು, ಅಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ ಒಂದು ಸಂದರ್ಶನ ಅಂತಕ್ಕಂಥ ಒಂದು ಕೃತಿಯನ್ನು, ಒಂದು ಪ್ರಬಂಧವನ್ನ ಮಂಡನೆಯನ್ನ ಮಾಡಿದ್ದಾರೆ. ಇವತ್ತಿಗೂ ಕೂಡ ಇದು ಕಬ್ಬಿಗರ ಸ್ಫೂರ್ತಿ ಅಂತ ಅವರಿಗೆ, ಕಬ್ಬಿಗರದಿಂದ ಕಾವ್ಯ ರಚನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದು ಅಂತಂದ್ರೆ ಏನು, ಅವ್ರಿಗೆ ಏನಾದರೂ ಹೊಸತನ್ನ ಉಂಟು ಮಾಡಲಿಕ್ಕೆ, ಹೊಸತನ್ನ ಕ್ರಿಯೇಟಿವಿಟಿಯನ್ನು ಉಂಟು ಮಾಡಲಿಕ್ಕೆ ಈ ಒಂದು ಸಂದರ್ಶನ ಅಂತಕ್ಕಂಥದ್ದು ತುಂಬಾ ಅನುಕೂಲ ಆಗಿರ್ತಕ್ಕಂಥದ್ದು. ಈ ಒಂದು ಲೆಸನ್ ಅಲ್ಲಿ ನಾನು ಆಲ್ಮೋಸ್ಟ್ ಹೇಳ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಎಕ್ಸಾಮ್ ಇಂಟೆನ್ಷನ್ ಇಂದ ಯಾವುದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಈ ಒಂದು ಲೆಸನ್ ನಿಮ್ಗೆ ಈ ವರ್ಷದಲ್ಲಿ ಇರೋದಿಲ್ಲ. ಒಂದು ವೇಳೆ ಕೇಳಿದರೆ ಅನ್ನುವಂಥ ಒಂದು ಇಂಟೆನ್ಷನ್ ಇಂದ ಒಂದು ಸ್ವಲ್ಪ ಸ್ಪೀಡ್ ಆಗಿ ಮಾಡಿದ್ದೀನಿ. ಅದರ ಇಂಪಾರ್ಟೆಂಟ್ಗಳು ಯಾವುದು ಅಂತ ನಾನು ಅಲ್ಲೇ ಹೇಳಿದ್ದೀನಿ, ಯಾವ ಕ್ವಶನ್ಗಳು ಬರುತ್ತೆ ಅಂತ, ಅವುಗಳಿಗೆ ಅತಿ ಹೆಚ್ಚಿನ ಗಮನ ಕೊಡಿ. ಅಷ್ಟನ್ನು ಕೊಡ್ತು ಅಂತಂದ್ರೆ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡ್ಬೋದು. ಥ್ಯಾಂಕ್ ಯು.